ಸರಕಾರಿ ತರಗತಿ ಕಲೆ ಕನ್ನಡ ಪಾಠ 3 ಹಂಚಿ ತಿನ್ನೋಣ ಕಿರುನಾಟಕ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು ಹಾಗೆ ಪದಗಳ ಅರ್ಥವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಪದಗಳ ಅರ್ಥ. ತಾಗಿ ಅಂದ್ರೆ ಹತ್ತಿರ, ಕ್ಲೋಸ್ ಟು ಅಂತ. ಹೊಗೆ ಅಂದ್ರೆ ಬಿಸಾಕು, ಥ್ರೋ ಅಂತ. ವಿಪರೀತ ಅಂದ್ರೆ ಅತಿಯಾಗಿ, ಟೂ ಮಚ್. ಕಸಿಯುವುದು ಅಂದ್ರೆ ಕಿತ್ತುಕೊಳ್ಳುವುದು, ಸೆಳೆದುಕೊಳ್ಳುವುದು. ಜಗಳ ಅಂದ್ರೆ ಗಲಾಟೆ, ಫೈಟಿಂಗ್. ಒರಳಾಡು ಅಥವಾ ಒರಳಾಡು ಅಂದರೆ ಉರುಳಾಡು ಅಂತ, ಸ್ಕ್ರೋಲಿಂಗ್ ಅಂತ. ನಜ್ಜುಗುಜ್ಜಾಗು ಅಂದರೆ ಜಜ್ಜಿ ಹೋಗಿರುವಂತಹದ್ದು ಅಂದರೆ ಹಣ್ಣು ವೇಸ್ಟ್ ಆಗುವಂತಹದ್ದು ಅಂತ. ನಂತರ ಅಭ್ಯಾಸ ಪ್ರಶ್ನೋತ್ತರಗಳು. ಆವರಣದಲ್ಲಿ ಕೊಟ್ಟ ಪದಗಳಲ್ಲಿ ಪದ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಆಪ್ಷನ್ಸ್ ಇಂದ ವಿ ನೀಡ್ ಟು ಸೆಲೆಕ್ಟ್, ವಿ ನೀಡ್ ಟು ಚೂಸ್ ಕರೆಕ್ಟ್ ಆನ್ಸರ್. ಒಂದೇದು, ನೀವು ಇಬ್ಬರು ಡ್ಯಾಶ್ ಹೋಗುವ ಹುಡುಗರು ಶಾಲೆಗೆ. ಪ್ರಶ್ನೆ 2, ಜಗಳ ಮಾಡಿ ಏನು ಲಾಭವಾಯಿತು. ಜಗಳ ಮಾಡಿ ಏನು ಡ್ಯಾಶ್ ಅಂತ ಇದೆ, ಲಾಭವಾಯಿತು. ಮೂರನೇದು, ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಡ್ಯಾಶ್ ಅಲ್ಲವೇ, ಮನಸ್ಸಿದೆ. 4, ಆ ಹಣ್ಣನ್ನು ಹಂಚಿ ಡ್ಯಾಶ್ ಇಬ್ಬರಿಗೂ ಸಂತೋಷವಾಗುತ್ತಿತ್ತು, ತಿಂದಿದ್ದರೆ. ನೆಕ್ಸ್ಟು, ಕೆಳಗಿನ ವಾಕ್ಯಗಳಲ್ಲಿ ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಒಂದೇ ಪ್ರಶ್ನೆ ನೋಡಿ ಮಕ್ಕಳೇ. ಬಾಲು ಮತ್ತು ಸೇತು ಒಂದೇ ವಟಾರದಲ್ಲಿ ವಾಸ ಮಾಡುತ್ತಿದ್ದರು. ಇಲ್ಲಿ ತಪ್ಪಾಗಿರುವ ಪದ ಮನೆಯಲ್ಲಿ ಅಲ್ಲ, ವಟಾರದಲ್ಲಿ. ಇಲ್ಲಿ ಬಾಲು ಮತ್ತು ಸೇತು ಒಂದೇ ವಟಾರದಲ್ಲಿ ವಾಸ ಮಾಡುತ್ತಿದ್ದರು ಅಂತ ಬರೀಬೇಕು. ಎರಡನೇ ಪ್ರಶ್ನೆ, ನಮ್ಮ ಅಂಗಳದಲ್ಲಿ ಬಿದ್ದ ಹಣ್ಣು. ಅಂಗಳದಲ್ಲಿ ಅನ್ನುವಂತಹದ್ದು ತಪ್ಪು, ಹಿತ್ತಲಲ್ಲಿ ಅನ್ನೋದು ಸರಿಯಾದ ಪದ. ನಮ್ಮ ಹಿತ್ತಲಲ್ಲಿ ಬಿದ್ದ ಹಣ್ಣು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಬಾಲುವಿನ ಕೈಯಿಂದ ಹಣ್ಣನ್ನು ಕದಿಯಲು ನೋಡಿದನು. ಕದಿಯಲು ಅಲ್ಲ, ಕಸಿಯಲು ಅನ್ನೋದು ಸರಿಯಾದ ಪದ ಬರಬೇಕಿಲ್ಲಿ. ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು. ನೆಕ್ಸ್ಟು 4ನೇ ಪ್ರಶ್ನೆ, ಹಿರಿಯರು ಕೈಯಲ್ಲಿದ್ದ ಕಲ್ಲು ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಕಲ್ಲು ಅಲ್ಲ, ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಹಿರಿಯರು ಕೈಯಲ್ಲಿದ್ದ ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದರೆ. ಮೊದಲನೇ ಪ್ರಶ್ನೆ, ಮಾವಿನ ಮರ ಎಲ್ಲಿತ್ತು. ಉತ್ತರ, ಮಾವಿನ ಮರ ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಕಿತ್ತು. 2, ಹಣ್ಣು ನೋಡಿ ಯಾರಿಗೆ ಆಸೆಯಾಯಿತು. ಉತ್ತರ, ಹಣ್ಣು ನೋಡಿ ಸೇತುವಿಗೆ ಆಸೆಯಾಯಿತು. 3, ಸೇತು ಮಾವಿನ ಹಣ್ಣು ನೋಡಿ ಏನು ಮಾಡಿದ. ಉತ್ತರ, ಸೇತು ಮಾವಿನ ಹಣ್ಣು ನೋಡಿ ಕಲ್ಲು ತೆಗೆದು ಹೊಗೆದನು. 4, ಮಕ್ಕಳ ಜಗಳವನ್ನು ಯಾರು ನೋಡಿದರು. ಉತ್ತರ, ಮಕ್ಕಳ ಜಗಳವನ್ನು ಹಿರಿಯರು ನೋಡಿದರು. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು. ಒಂದನೇದು, ಏ ಬಾಲು ಕೊಡೋ ಅದು ನನ್ನ ಹಣ್ಣು. ಯಾರು ಹೇಳಿದರು, ಸೇತು. ಯಾರಿಗೆ ಹೇಳಿದರು, ಬಾಲುವಿಗೆ. 2, ಹಣ್ಣು ಎಲ್ಲಿ ಬಿತ್ತು ಹೇಳು. ಯಾರು ಹೇಳಿದರು, ಬಾಲು. ಯಾರಿಗೆ ಹೇಳಿದರು, ಸೇತುವಿಗೆ. 3, ಕೊಡೋದಿಲ್ಲ ಏನೋ ಮಾಡ್ತೀಯ. ಯಾರು ಹೇಳಿದರು, ಸೇತು. ಯಾರಿಗೆ ಹೇಳಿದರು, ಬಾಲುವಿಗೆ. ಯಾಕೆ ಮಕ್ಕಳೇ ಜಗಳ. ಯಾರು ಹೇಳಿದರು, ಹಿರಿಯರು. ಯಾರಿಗೆ ಹೇಳಿದರು, ಸೇತು ಮತ್ತು ಬಾಲುವಿಗೆ. ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಬಾಲು ಮತ್ತು ಸೇತು ನಡೆಸಿದ ಜಗಳವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಬಾಲುವಿನ ಕೈಯಲ್ಲಿದ್ದ ಒಂದು ಮಾವಿನ ಹಣ್ಣನ್ನು ಸೇತು ಕಸಿಯಲು ನೋಡಿದನು. ಅದು ಆಗಲಿಲ್ಲ. ಆಗ ಇಬ್ಬರೂ ನೆಲದ ಮೇಲೆ ಬಿದ್ದು ಹೊರಳಾಡಿ ಜಗಳ ಮಾಡಿದರು. 2ನೇ ಪ್ರಶ್ನೆ, ಹಿರಿಯರು ಮಕ್ಕಳಿಗೆ ನೀಡಿದ ಹಿತವಚನವೇನು. ಉತ್ತರ, ಹಿರಿಯರು ಮಕ್ಕಳಿಗೆ ನೀವು ಶಾಲೆಗೆ ಹೋಗುವ ಹುಡುಗರು, ಜಗಳ ಮಾಡಬಾರದು, ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳಿ ಎಂದು ಹಿತವಚನ ಹೇಳಿದರು. ನೆಕ್ಸ್ಟ್ ಭಾಷಾಭ್ಯಾಸ. ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಆಸೆ, ನಿರಾಸೆ. ನಂಬಿಕೆ, ಅಪನಂಬಿಕೆ. ಸಂದೇಹ, ನಿಸ್ಸಂದೇಹ. ಅನುಕೂಲ, ಅನಾನುಕೂಲ. ನೆಕ್ಸ್ಟ್ ನೋಡಿ ಮಕ್ಕಳೇ, ಪದಗಳನ್ನು ಬಳಸಿ ನಿಮ್ಮದೇ ಆದ ಸ್ವಂತ ವಾಕ್ಯ ರಚಿಸಿ ಅಂತ ಕೇಳಿದ್ದಾರೆ. ರಸ್ತೆ, ಇತ್ತಿಲು, ವಿಪರೀತ, ಬೆತ್ತ. ಈ ಪದಗಳನ್ನು ಉಪಯೋಗಿಸಿ ನಿಮ್ಮದೇ ಆದ ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು. ಮೊದಲನೇದು ರಸ್ತೆ. ನಾವು ರಸ್ತೆ ದಾಟುವಾಗ ಎಚ್ಚರದಿಂದ ಇರಬೇಕು. ಹಿತ್ತಿಲು, ನಮ್ಮ ಮನೆಯ ಹಿತ್ತಿಲಲ್ಲಿ ಹೂಗಿಡಗಳಿವೆ. 3, ವಿಪರೀತ. ನನಗೆ ಒಂದು ದಿನ ವಿಪರೀತ ಜ್ವರ ಬಂದಿತ್ತು. ಬೆತ್ತ, ನಮ್ಮ ಮನೆಯಲ್ಲಿ ಒಂದು ಬೆತ್ತವಿದೆ. ಅದಾದ ನಂತರ ಭಾಷಾ ಚಟುವಟಿಕೆ ಇದೆ. ಗಾದೆಗಳನ್ನು ಓದಿ ಅರ್ಥ ತಿಳಿಯಿರಿ ಅಂತ ಕೇಳಿದ್ದಾರೆ. ಒಂದನೇದು, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಇಲ್ಲಿ